ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ತಾಲೂಕಿನಲ್ಲಿ ಏತ ನೀರಾವರಿಗಳ ಸಮಗ್ರ ಅನುಷ್ಠಾನದಿಂದ ರೈತರು ಬೇಸಿಗೆಯಲ್ಲೂ ಬೆಳೆ ಬೆಳೆಯಲು ಅನುಕೂಲ ಎಂದ ಶಾಸಕ ಬಾಲಕೃಷ್ಣ. ಬಾಗೂರು ಹೋಬಳಿ ಚನ್ನೇನಹಳ್ಳಿ ಗ್ರಾಮದಲ್ಲಿ 1 ಕೋಟಿ ವೆಚ್ಚದ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಲ್ಲಿಸಿ ಹೇಳಿಕೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಅಕ್ಕನಹಳ್ಳಿ ಕ್ರಾಸ್ನ ಪಿಎಸಿಸಿಎಸ್ನ ಅಧ್ಯಕ್ಷರಾಗಿ ಅಕ್ಕನಹಳ್ಳಿ ಗ್ರಾಮದ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ಎಎಂ ಕಿಶೋರ್ ಆಯ್ಕೆ. ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಸೊಸೈಟಿ ನಿರ್ದೇಶಕರುಗಳು, ಭಾಗದ ಜೆಡಿಎಸ್ ಮುಖಂಡರು. ಹಾಗೂ ಏಪ್ರಿಲ್ 21ರ ಮಂಗಳವಾರದಂದು ಶಂಕರಾಚಾರ್ಯರ ಜಯಂತ್ಯೋತ್ಸವ. ಪಟ್ಟಣದ ಜನತೆಗೆ ಶುಭ ಕೋರಿದ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯ ಓಂ ಶಾಂತಿ ಲಕ್ಷ್ಮೀನಾರಾಯಣ್. ತಾಲೂಕಿನಲ್ಲಿ ಏತ ನೀರಾವರಿ ಯೋಜನೆಗಳ ಸಮಗ್ರ ಅನುಷ್ಠಾನದಿಂದ ಬೇಸಿಗೆಯಲ್ಲೂ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ತಾಲೂಕಿನ ಬಾಗೂರು ಹೋಬಳಿಯ ಚನ್ನೇನಹಳ್ಳಿ ಗ್ರಾಮದಲ್ಲಿ ಗ್ರಾಮದ ಪರಿಮಿತಿಯಲ್ಲಿ ಸುಮಾರು 1 ಕೋಟಿ ವೆಚ್ಚದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ತಾಲೂಕಿನಲ್ಲಿ 10 ವರ್ಷಗಳ ಹಿಂದೆ ಏತ ನೀರಾವರಿ ಯೋಜನೆಗಳು ಅನುಷ್ಠಾನಗೊಳ್ಳದೆ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲದೆ ರೈತರು ಸಂಕಷ್ಟದಲ್ಲಿದ್ದರೂ ಅವರ ಕಷ್ಟವನ್ನ ಅರಿತು ನನ್ನ 2 ಅವಧಿಗಳಲ್ಲಿ ತಾಲೂಕಿನಲ್ಲಿ ನುಗ್ಗೇಹಳ್ಳಿ, ಹಿರಿಸಾವೆ, ಕಲ್ಲೆಸೋಮನಹಳ್ಳಿ, ಸಂತೇಶಿವರ, ಆಲಗೊಂಡನಹಳ್ಳಿ ಏತ ನೀರಾವರಿ ಯೋಜನೆಗಳು ಸೇರಿದಂತೆ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ 100 ಕೆರೆಗಳನ್ನು ತುಂಬಿಸಲಾಗಿದೆ. ಇದರಿಂದ ರೈತರ ಬದುಕು ಹಸನಾಗಿದೆ ಎಂದರು. ಗ್ರಾಮಸ್ಥರ ಒತ್ತಾಯದಂತೆ ಗ್ರಾಮದ ಪರಿಮಿತಿಯಲ್ಲಿ ಸುಮಾರು 1 ಕೋಟಿ ರು ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ. ಈ ಹಿಂದೆಯೂ ಗ್ರಾಮದಲ್ಲಿ ಶಾಲಾ ಕಟ್ಟಡ, ಅಂಗನವಾಡಿ ಕಟ್ಟಡ, ಒಳಚರಂಡಿ ವ್ಯವಸ್ಥೆ, ದೇವಾಲಯಗಳ ನಿರ್ಮಾಣ ಸೇರಿ ವಿವಿಧ ರಸ್ತೆಗಳ ಅಭಿವೃದ್ಧಿ ಸೇರಿದಂತೆ ಹಲವು ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದರು. ಕಾರೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಚನ್ನೇನಹಳ್ಳಿ ಗ್ರಾಮ ಬರಲಿದ್ದು, ಜಿಲ್ಲೆಯ ಹಾಗೂ ತಾಲೂಕಿನ ಗಡಿ ಭಾಗದಲ್ಲಿ ಗ್ರಾಮ ಇರುವುದರಿಂದ ಮುಂಬರುವ ದಿನಗಳಲ್ಲಿ ಈ ಭಾಗದ ಹಳ್ಳಿಗಳ ಅಭಿವೃದ್ಧಿಗೆ ಹೆಚ್ಚು ಗಮನ ಹರಿಸಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಬಾಗೂರು ಮನು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಎ ಸತೀಶ್, ಕೃಷಿಪತ್ತಿನ ಮಾಜಿ ಅಧ್ಯಕ್ಷ ಕೆವಿ ನಟೇಶ್, ಮುಖಂಡರುಗಳಾದ ವಿಜಯಕುಮಾರ್, ಸಿಜೆ ಕುಮಾರ್, ಸಿಡಿ ರೇವಣ್ಣ, ಸಿಆರ್ ಧನಂಜಯ್, ಮಹಲಿಂಗ, ಟಿವಿ ಯೋಗಣ್ಣ, ದಯಾನಂದ್, ಬ್ಯಾಂಕ್ ಚಂದ್ರಣ್ಣ, ಬಸವಣ್ಣ, ಆನಂದ್, ಗೋಪಾಲ್, ವಸಂತ, ನಾಗೇಶ್, ದೇವರಾಜ್, ಜಗದೀಶ್, ರಕ್ಷಿತ್, ಅಣ್ಣಯ್ಯ, ಗಣೇಶ್, ಗುಡಿಗೌಡ್ರು ಚಿಕ್ಕೇಗೌಡ, ನಂಜುಂಡೇಗೌಡ, ಪ್ರಸನ್ನ, ಕುಮಾರ್, ಲೋಕಿ, ಶಂಕರ್, ಧನಂಜಯ್, ಶೇಖರ್, ಉಮಾಯಿನ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ನೆರವೇರಿಸಿಕೊಟ್ಟಿದ್ದೀವಿ. ಆ ವಿಶ್ವಾಸ, ಆ ಒಂದು ಭಾವನೆಗಳು ನಿಮ್ಮೆಲ್ಲರಲ್ಲೂ ಕೂಡ ಇರಬೇಕು ಅಂತ ಕೂಡ ಹೇಳಿ ಈ ಡೈರಿ ಕಟ್ಟಡದ ಒಂದು ತೀರ್ಮಾನವನ್ನು ಮಾಡ್ಕೊಳ್ಳಿ. ಡೈರಿನಲ್ಲೂ ಕೂಡ ದುಡ್ಡಿದೆ, ಅದಕ್ಕೂ ಕೂಡ 10 ಲಕ್ಷ ಫ್ರೀ ಕೊಡಿಸ್ತೀನಿ ಕಟ್ಟಡಕ್ಕೆ. ಅಲ್ಲಲ್ಲ, ಅದಾಗಿದೆ. ಸ್ವಲ್ಪ ಈ ಸೊತ್ತು ಆಗಬೇಕು. ಈಗ ಏನಾಯ್ತು, ಈ ಸರ್ಕಾರ ಈ ಸೊತ್ತು ಮೊದಲಾಗಿರೋ 911 ಖಾತೆ ಎಕ್ಸ್ಟೆಂಡ್ ಕೊಟ್ಟರೆ ಆಗೋಗೋದು. ಈಗ ಈ ಸೊತ್ತೇ ಆಗಬೇಕಾಗಿರೋದ್ರಿಂದ ವಿಳಂಬ ಆಗ್ತಿದೆ. ಅದು ಸ್ವಲ್ಪ ಅದಾದ ತಕ್ಷಣವೇ ಅದನ್ನು KMF ಮತ್ತು ಹಾಸನ್ ಡೈರಿಯಿಂದ 8 ಲಕ್ಷ ಕೊಡಿಸ್ತೀನಿ. ಧರ್ಮಸ್ಥಳದಿಂದ 2 ಲಕ್ಷ, 10 ಲಕ್ಷ ಫ್ರೀಯಾಗಿ ಅನುದಾನ ಬರುತ್ತೆ. ಅದನ್ನು ಕೂಡ ಆ ಕಾರ್ಯಕ್ರಮವನ್ನು ಕೂಡ ರೂಪಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ, ಏಕೆಂದರೆ ಈ ಸಲ ಏನಾಗಿದೆ, ಬೆಳಗುಲಿ ಸಂತೇಶ್ವರ ಕೆರೆ ತುಂಬಬೇಕಾಗಿತ್ತು. ಏಕೆಂದರೆ ಕೊನೆಯ ಸಂದರ್ಭದಲ್ಲಿ 2 ತಿಂಗಳು ಲೇಟಾಗಿ ಪ್ರಾರಂಭ ಆಯಿತು. ಏಕೆಂದರೆ ಅದು ನಾವು ಪೂರ್ಣ ಮಾಡ್ದಲೇ ನಾವು ಬೇರೆ ರೀತಿ ಆಲೋಚನೆ ಮಾಡ್ಕೊಳ್ಳೋಕೆ ಹೋದ್ರೆ ಬೇರೆ ರೀತಿ ಸಮಸ್ಯೆ ಸೃಷ್ಟಿಯಾಗಿದೆ. ಅದು ನನ್ನ ಗಮನದಲ್ಲಿದೆ. ಅದೇನು ಚಿಂತೆ ಮಾಡೋಂಥದ್ದು ಬೇಡ. ನಿಮ್ಮೂರು ಮತ್ತು ನಾಗನಹಳ್ಳಿ ನನ್ನ ಗಮನದಲ್ಲಿದೆ. ನಾಗೇನಹಳ್ಳಿ ಎರಡೂ ಕೂಡ ನನ್ನ ಗಮನದಲ್ಲಿದೆ. ಮುಂದಕ್ಕೆ ಇವೆಲ್ಲ ಮಾಡಿದ್ದೀವಿ ಅಂದರೆ ಅದು ಕೂಡ ನಿಮ್ಮ ಸಹಕಾರ ಮಾಡುವಂಥ ಕೆಲಸನ ಮಾಡಿಕೊಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಏಕೆಂದರೆ ಮುಂದಕ್ಕೂ ಕೂಡ ನಿಮ್ಮೆಲ್ಲರ ಪೂರ್ಣ ಸಹಕಾರ ವಿಶ್ವಾಸ ಇರಲಿ. ಏಕೆಂದರೆ ಇವತ್ತು ದೇವಸ್ಥಾನಕ್ಕೆ ಬಂದಾಗಲೂ ಸಹಕಾರ ಮಾಡಿದ್ದೀವಿ. ಸೊಸೈಟಿ ಮೂಲಕನೂ ಕೂಡ ಹೆಚ್ಚಿನ ಸಹಕಾರವನ್ನು ಮಾಡಿಕೊಟ್ಟಿದ್ದೀವಿ. ನೀವು ಯಾವುದೂ ಇಲ್ಲ ಅಂತ ಅನ್ನೋಕ್ಕೂ ಎಲ್ಲ ರೀತಿ ನೆರವು ಮಾಡಿಕೊಟ್ಟಿದ್ದೀವಿ. ಆ ಭಾವನೆಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಧ್ವನಿಯಾಗಿ ಕೆಲಸ ಮಾಡಿದ್ದೀವಿ. ಈ ಕಾಮಗಾರಿ ನಿರ್ವಿಘ್ನವಾಗಿ ನೆರವೇರಲಿ. ಆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಗ್ರಾಮಸ್ಥರ ಸಹಕಾರ ಬೇಕು. ಒಳ್ಳೆ ಕೆಲಸ ಮಾಡಿಕೊಡ್ತಾರೆ. ನಮ್ಮ ಸತೀಶನ್ನು ಕೂಡ ಅನುಭವಿ ಇದ್ದಾರೆ. ಅವರೆಲ್ಲ ಬಂದು ಆಗಿದ್ದಾಗೆ ಮಾರ್ಗದರ್ಶನ ಮನುಬೊಮ್ಮದೇವಿ, ಬೀರ್ಲಿಂಗೇಶ್ವರ ಸ್ವಾಮಿ, ಆಂಜನೇಯನಿಗೆ ನಮನಗಳನ್ನು ಸಲ್ಲಿಸುತ್ತಾ, ವಿಘ್ನ ನಿವಾರಕ ವಿನಾಯಕನಿಗೆ ನಮನಗಳನ್ನು ಸಲ್ಲಿಸುತ್ತಾ, ಈ ದಿವಸ ಚನ್ನೇನಹಳ್ಳಿ ಗ್ರಾಮದ ಒಂದು ವ್ಯಾಪ್ತಿಯಿಂದ ಈ ಭಾಗದಲ್ಲಿ ಕೆರೆ ನಮ್ಮ ಕಾರೇಹಳ್ಳಿ ಸ್ಟೇಷನ್ ಕಡೆಗೆ ಹೋಗ್ತಕ್ಕಂಥ ಒಂದು ರಸ್ತೆ 1200 ಮೀಟ್ರ್, ಅದರ ಬಹುಶಃ ಇಲ್ಲೇ ಒಂದು 200 ಮೀಟ್ರ್ ಆಗ್ತದೆ. ಇನ್ನು ವ್ಯಾಪ್ತಿನಲ್ಲಿ ಒಂದು 1000 ಮೀಟ್ರ್ ರಸ್ತೆನ, ಕಾಂಕ್ರೀಟ್ ರಸ್ತೆನ ನಿರ್ಮಾಣಕ್ಕೆ ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದೇವೆ.
ಈ ಸಂದರ್ಭದಲ್ಲಿ ಸ್ಥಳೀಯ ನಮ್ಮ ಮುಖಂಡರುಗಳಾದಂಥ ಸತೀಶ್ ನಟಣ್ಣ ಇದ್ದಾರೆ, ಅದೇ ರೀತಿ ವಸಂತು, ಕುಮಾರಸ್ವಾಮಿ ಮಾಜಿ ಅಧ್ಯಕ್ಷರು, ಮನು ಇದ್ದಾರೆ, ಬಸವಣ್ಣ ಸಹೋದರ ಸೊಸೈಟಿ ನಮ್ಮ ಗಂಗಣ್ಣವರು ಹಾಗೂ ಸ್ಥಳೀಯ ನಮ್ಮ ದೈವರು ಎಲ್ಲ ನಮ್ಮ ಧನಂಜಯ್, ದೇವರಾಜು ಹಾಗೂ ಗ್ರಾಮದ ಅನೇಕ ಚಿಕ್ಕೇಗೌಡರು, ಲೋಕೇಶ್, ದೊಡ್ಡೇಗೌಡರು, ಕುಮ್ಮಣ್ಣ, ಹುಮಾಯೂನವರು, ಚಿಕ್ಕೇಗೌಡರು, ಹಿರಿಯಣ್ಣವರು ಎಲ್ಲರ ಸಮ್ಮುಖದಲ್ಲಿ ಗ್ರಾಮದ ಎಲ್ಲ ನಟರಾಜು ಅವರು ಎಲ್ಲ ಮುಖಂಡರುಗಳ ನಮ್ಮ ಕಾಮನಾಯಕನಲ್ಲಿ ಸ್ನೇಹಿತರು ಬಂದವರೇ, ನಾಗೇಶು ಸಮ್ಮುಖದಲ್ಲಿ ಒಂದು ಬುದ್ಧಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಇದು 1200 ಮೀಟ್ರ್ ಕಾಂಕ್ರೀಟ್ ರಸ್ತೆ. ಇದನ್ನು ಆ ಕ್ರಾಸ್ ಹತ್ತಿರದಿಂದ ತಗೊಂಡೋಗ್ತೀವಿ. ಇಲ್ಲಿ ದೇವಸ್ಥಾನದ ಆವರಣ ಕೂಡ ಹಾಕ್ಸ್ಕೊಂಡು ಇಲ್ಲೊಂದು 200 ಮೀಟ್ರ್ ಇಲ್ಲೇ ಕವರ್ ಆಗ್ತದೆ. ಒಂದು ಕಿಲೋಮೀಟ್ರು ಅಭಿವೃದ್ಧಿಗೆ ಇವತ್ತು ಅವಕಾಶವನ್ನು ವಿಶೇಷವಾಗಿ ನಿಮ್ಮ ಗ್ರಾಮಕ್ಕೆ ಅವಕಾಶ ಮಾಡಿದ್ದೀವಿ. ಮನು ಬಂದು ಇಲ್ಲಿ ಕಾಮಗಾರಿನ ನಿರ್ವಹಿಸ್ತಾರೆ, ಸತೀಶಣ್ಣರೆಲ್ಲ ಸಲಹೆ ಸಹಕಾರದೊಂದಿಗೆ ನಟೇಶಣ್ಣು ಕೂಡ ಬರಬೇಕಾದ PLD ಬ್ಯಾಂಕು, ಸೊಸೈಟಿ ಮಾಜಿ ಅಧ್ಯಕ್ಷರು ನಟೇಶಣ್ಣರು ಕೂಡ ಬಂದಿದ್ದಾರೆ, ನಮ್ಮ ಚಂದ್ರೇಗೌಡರು ಎಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ಚೆನ್ನೈನಲ್ಲಿ ಗ್ರಾಮಕ್ಕೆ ಒಂದು ಅಭೂತಪೂರ್ವವಾದಂಥ ಕೆಲಸ ಅಂತ ತಾವು ಭಾವಿಸ್ಬೇಕಾಗ್ತದೆ. ಶಾಲಾ ಕಟ್ಟಡಗಳನ್ನು ಕೂಡ ನಿಮಗೆ ಬೇಡಿಕೆಯಂತೆ ಅದು ಕೂಡ ನೆರವೇರಿಸ್ಕೊಡುವಂಥ ಕೆಲಸನ ಮಾಡಿಕೊಟ್ಟಿದ್ದೀವಿ. ಇಲ್ಲಿ ಗ್ರಾಮದ ಪರಿಮಿತಿಯನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಆ ಮುಖ್ಯ ರಸ್ತೆಯಿಂದ ಅಲ್ಲಿಗೆ ಆ ಕ್ರಾಸ್ಗೆ 800 ಮೀಟ್ರ್ ರೋಡ್ ಆಗ್ತದೆ, ನಾನು ಲೆಕ್ಕ ಹಾಕೊಂಬಂದಿದ್ದೀನಿ. ಅದಕ್ಕೆ ಪ್ಯಾಚಸ್ ಕಟ್ಕೊಂಡು BMSTBC 2ನೇ ಹಂತದಲ್ಲಿ ಮಾಡ್ತೀವಿ. ಒಂದೇ ಸಲ ಅನುದಾನ ಕೊಡೋಕ್ಕಾಗಲ್ಲ. ಇವತ್ತು ಇದು ಯಾವಾಗಲೂ ಕೂಡ ನೀವು ಮುಖ್ಯವಾಗಿ ರಸ್ತೆನ ನೀವು ಯಾವಾಗಲೂ ಕೂಡ ಹೇಳುವಂಥ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿಯ ಅಕ್ಕನಹಳ್ಳಿ ಕ್ರಾಸ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅಕ್ಕನಹಳ್ಳಿ ಗ್ರಾಮದ JDS ಬೆಂಬಲಿತ AM ಕಿಶೋರ್ ಅವಿರೋಧವಾಗಿ ಆಯ್ಕೆಗೊಂಡರು. ಅಕ್ಕನಹಳ್ಳಿ ಕ್ರಾಸ್ PACCSಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ SM ಮಧು ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ AM ಕಿಶೋರ್ ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದೆ ಇದ್ದುದರಿಂದ ಅವಿರೋಧ ಆಯ್ಕೆಯನ್ನ ಚುನಾವಣಾಧಿಕಾರಿ ವಿಜಯಕುಮಾರ್ ಘೋಷಿಸಿದರು. ನೂತನ ಅಧ್ಯಕ್ಷ AM ಕಿಶೋರ್ ಮಾತನಾಡಿ, ಪ್ರಸ್ತುತ ಸಂಘದಲ್ಲಿ ಈ ಭಾಗದ ರೈತರಿಗೆ ಸುಮಾರು 18 ಕೋಟಿಗೂ ಹೆಚ್ಚು ಶೂನ್ಯ ಬಡ್ಡಿ ದರದಲ್ಲಿ ಕ್ಷೇತ್ರದ ಶಾಸಕರಾದ CN ಬಾಲಕೃಷ್ಣರವರ ಸಹಕಾರದೊಂದಿಗೆ ಸಾಲ ಕೊಡಲಾಗಿದೆ. ಮುಂಬರುವ ದಿನಗಳಲ್ಲೂ ಈ ಭಾಗದ ರೈತರಿಗೆ ಸಾಲ ಕೊಡಿಸಲು ಹಾಗೂ ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾಧಿಕಾರಿ AT ರವಿ, ಉಪಾಧ್ಯಕ್ಷೆ ನಂಚಮ್ಮ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ HM ನಟರಾಜ್, ನುಗ್ಗೇಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಮಾಜಿ ಅಧ್ಯಕ್ಷ ವಿಕ್ಟರ್, ತಾಲೂಕು TAPCMS ನಿರ್ದೇಶಕ ತೋಟಿ ನಾಗರಾಜ್, APMC ಮಾಜಿ ಅಧ್ಯಕ್ಷ BR ದೊರೆಸ್ವಾಮಿ, ಮುಖಂಡರುಗಳಾದ SP ನವೀನ್ ಕುಮಾರ್, SJ ವಾಸುದೇವ್, ಕೃಪಾಶಂಕರ್, ಉದ್ಯಮಿ ಜಗದೀಶ್, ಅಕ್ಕನಹಳ್ಳಿ AE ಮಲ್ಲೇಗೌಡ, ಪುಟ್ಟರಾಜು, ಮಾದಲಗೆರೆ AM ದಿಲೀಪ್, ಸುರೇಶ್, ಮಧು, ತೋಟಿ ಮಂಜು, ಸದಸ್ಯರುಗಳಾದ ದಿನೇಶ್, ಗೋಪಾಲಗೌಡ, ಮಂಜೇಗೌಡ, ಸುಜಾತ, ಹೊನ್ನೇಗೌಡ, ಹರ್ಷಿಣಿ, ಯತೀಶ್, ಪ್ರಕಾಶ್ ಇತರರು ಹಾಜರಿದ್ದರು. ಹೊಸದಾಗಿ ಆಯ್ಕೆಯಾಗಿರುವಂಥ ನಮ್ಮ ನೂತನ ಅಧ್ಯಕ್ಷರು ಕಿಶೋರ್ ಅವರಿಗೆ ಅಭಿನಂದನೆಗಳು. ಹಾಗೆ ಸಾರ್ವಜನಿಕರ ಏನೇ ಕುಂದುಕೊರತೆ ಇದ್ದರೂ ಅವರಿಗೆ ತೊಂದರೆಗೆ ಸ್ಪಂದಿಸಬೇಕಂತ ಹೇಳಿ ಶುಭ ಕೋರ್ತಾ ಇದ್ದೀನಿ. ಅದ್ವೈತ ವೇದಾಂತದ ಮಹಾನ್ ಪ್ರತಿಪಾದಕರಾಗಿ ದೇಶಾದ್ಯಂತ ಸಂಚರಿಸಿ ಸನಾತನ ಧರ್ಮವನ್ನ ಪುನರುಜ್ಜೀವನಗೊಳಿಸಿದವರಲ್ಲಿ ಪ್ರಮುಖರಾಗಿದ್ದ ಶಂಕರಾಚಾರ್ಯರ ಜಯಂತಿಯು ಏಪ್ರಿಲ್ 21ರ ಮಂಗಳವಾರ ಇರುವ ಹಿನ್ನೆಲೆಯಲ್ಲಿ ಪಟ್ಟಣದ ಜನತೆಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯರಾದ ಲಕ್ಷ್ಮೀನಾರಾಯಣರವರು ಶುಭಾಶಯ ಕೋರಿದರು. ಕೇರಳದಲ್ಲಿ ಹುಟ್ಟಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸತ್ವ ಸ್ವೀಕರಿಸಿ ದೇಶದೆಲ್ಲೆಡೆ ಸಂಚರಿಸಿ ಬ್ರಹ್ಮಂ ಸತ್ಯಂ ಜಗನ್ಮಾಥ್ಯ ಎಂಬ ತತ್ವದಡಿ ಅದ್ವೈತ ಸಿದ್ಧಾಂತವನ್ನ ಬೋಧಿಸಿದವರು. ವೇದ ಉಪನಿಷತ್ಗಳಲ್ಲಿ ನಿಪುಣರಾಗಿ ದೇಶದ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನು ಸ್ಥಾಪಿಸಿ ವೈದಿಕ ಸಂಪ್ರದಾಯ ಉಳಿಸಿದವರು. ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಾವೆಲ್ಲ ಸಾಗಬೇಕು ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯರಾದ ಓಂ ಶಾಂತಿ ಲಕ್ಷ್ಮೀನಾರಾಯಣರವರು G4 ನ್ಯೂಸ್ ಮೂಲಕ ಪಟ್ಟಣದ ಜನತೆಗೆ ಶುಭಾಶಯ ಕೋರಿದರು. ಶಂಕರಾಚಾರ್ಯರ ಜಯಂತಿ ಪ್ರಯುಕ್ತ ಆರ್ಥಿಕ ಶುಭಾಶಯಗಳು. ಶಂಕರಾಚಾರ್ಯರು 6 ವರ್ಷದಲ್ಲಿ ಅವರು ಸನ್ಯಾಸ ದೀಕ್ಷೆಯನ್ನು ತಗೊಂಡು 35 ವರ್ಷದಲ್ಲಿ ತ್ಯಾಗ ಮಾಡೋದು. ಅವರೆಲ್ಲ ರೀತಿ ಹದ್ದಿನ ಸನ್ಯಾಸ ಮಾಡ್ತಾರೆ. ನಾವೆಲ್ಲರೂ ಬೇಹದ್ದಿನ ಸನ್ಯಾಸ ಮಾಡ್ತೀವಿ. ಹದ್ದಿನ ಸನ್ಯಾಸ ಅಂದರೆ ಮಠಕ್ಕೆ ಹೋಗೋದು, ಕಾಡಿಗೆ ಹೋಗೋದು, ತಪಸ್ಸನ್ನು ಮಾಡೋದು. ಬೇಹದ್ದಿನ ಸನ್ಯಾಸ ಅಂದರೆ ನಾವೆಲ್ಲರೂ ಮನೆಯಲ್ಲೇ ಕೂತ್ಕೊಂಡು ಜ್ಞಾನ, ಯೋಗ, ಧ್ಯಾನ ಎಲ್ಲ ಮಾಡಿದ್ರೆ ಬೆಳಿಗ್ಗೆ ಎದ್ದು ಯಾರ ಜೊತೆ ವ್ಯಕ್ತ ಸಂಕಲ್ಪ ಮಾಡಿದ್ರೆ ನಾವು ಸನ್ಯಾಸಿಗಳಾಗಕ್ಕೆ ಸಾಧ್ಯ. ಅದರಿಂದ ಎಲ್ಲರೂ ತಾವು ಸನ್ಯಾಸವನ್ನು
ಮಾಡಿ ಮನೆಯಲ್ಲೇ ಕೂತ್ಕೊಂಡು ಎಲ್ಲರೂ ಕಾಮಚಿತ್ತೆ ಮೇಲೆ ಕೂತ್ಕೊಂಡು ಕಪ್ಪಾಗಬೇಡಿ, ಜ್ಞಾನದ ಚಿತ್ತೆ ಮೇಲೆ ಕೂತ್ಕೊಂಡು ಎಲ್ಲ ಸುಂದರರಾಗಿ. ಆಗ ನಾವು ಈ ಸನ್ಯಾಸ ದೀಕ್ಷೆಯಿಂದ ಈ ವಿಕಾರಗಳಿಂದ ದೂರ ಆಗಕ್ಕೆ ಸಾಧ್ಯ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಲೂಕಿನಲ್ಲಿ ಏತ ನೀರಾವರಿಗಳ ಸಮಗ್ರ ಅನುಷ್ಠಾನದಿಂದ ರೈತರು ಬೇಸಿಗೆಯಲ್ಲೂ ಬೆಳೆ ಬೆಳೆಯಲು ಅನುಕೂಲ ಎಂದ ಶಾಸಕ ಬಾಲಕೃಷ್ಣ. ಬಾಗೂರು ಹೋಬಳಿ ಚನ್ನೇನಹಳ್ಳಿ ಗ್ರಾಮದಲ್ಲಿ 1 ಕೋಟಿ ವೆಚ್ಚದ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಲ್ಲಿಸಿ ಹೇಳಿಕೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಅಕ್ಕನಹಳ್ಳಿ ಕ್ರಾಸ್ನ ಪಿಎಸಿಸಿಎಸ್ನ ಅಧ್ಯಕ್ಷರಾಗಿ ಅಕ್ಕನಹಳ್ಳಿ ಗ್ರಾಮದ ಜೆಡಿಎಸ್ ಬೆಂಬಲಿತ ನಿರ್ದೇಶಕ ಎಎಂ ಕಿಶೋರ್ ಆಯ್ಕೆ. ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಸೊಸೈಟಿ ನಿರ್ದೇಶಕರುಗಳು, ಭಾಗದ ಜೆಡಿಎಸ್ ಮುಖಂಡರು. ಹಾಗೂ ಏಪ್ರಿಲ್ 21ರ ಮಂಗಳವಾರದಂದು ಶಂಕರಾಚಾರ್ಯರ ಜಯಂತ್ಯೋತ್ಸವ. ಪಟ್ಟಣದ ಜನತೆಗೆ ಶುಭ ಕೋರಿದ ಪ್ರಜಾಪಿತ ಬ್ರಹ್ಮಕುಮಾರಿ ಸಮಾಜದ ಹಿರಿಯ ಸದಸ್ಯ ಓಂ ಶಾಂತಿ ಲಕ್ಷ್ಮೀನಾರಾಯಣ್. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚೀಫ್ ವಾರ್ತೆಯಲ್ಲಿ. ನಮಸ್ಕಾರ.